ವಿಪಕ್ಷದಲ್ಲಿದ್ದುಕೊಂಡು ನಾವು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಅಂತೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸ್ವಪಕ್ಷೀಯರ ವಿರುದ್ಧವೇ ಜೆ.ಸಿ. ಮಾಧುಸ್ವಾಮಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಪರಿಣಾಮಕಾರಿಯಾಗಿ ವಿಪಕ್ಷದ ಕೆಲಸ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರದ ನೂರಾರು ತಪ್ಪುಗಳಿದ್ದು ನಾವು ಅದನ್ನು ಸರಿಯಾಗಿ ಜನರಿಗೆ ಮುಟ್ಟಿಸುತ್ತಿಲ್ಲ. ತುಮಕೂರಲ್ಲಿ ಈ ರೀತಿಯಾಗಿ ಜೆ.ಸಿ. ಮಾಧುಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಒಳಗಡೆ ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ ನಾವು ವೀಕ್ ಆಗಿದ್ದೀವಿ ಅಂತ. ಇದರಲ್ಲೇನು ನಾವು ಯಾವ ಇಶ್ಯೂಸನ್ನು ಪಬ್ಲಿಕ್ ತಗೊಂಡೋಗ್ಬೇಕಾಗಿತ್ತು, ಯಾವುದು ಅವ್ರಿಗೆ ಅನುಕೂಲ ಆಗಬೇಕಾಗಿತ್ತು ಆ ಕೊಂಡಿ ಆಗಬೇಕಾಗಿತ್ತು. ನಾವು ಎಲ್ಲೋ ನಮ್ಮಿಂದ ಅದಾಗ್ತಿಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಸ್ವಲ್ಪ ಮಾಹಿತಿ ಕೊರತೆ ಇರ್ಬೋದು, ಬಹುಶಃ ಕಾರ್ಯಕರ್ತರು ಅವ್ರಿಗೆ ಮಾಹಿತಿ ಕೊಡಬೇಕಲ್ಲ. ಮಾಹಿತಿ ಕೊಟ್ಟು ಹಿಂಗೆ ಮಾತಾಡ್ತಾರೆ. ಅವರಿಗೆ ಈ ಡೈರಿ ಗೀರಿ ಇವೆಲ್ಲ ನಾವಲ್ಲಿ ಕೆಲಸ ಮಾಡೋಗಿರೋದ್ರಿಂದ ಅನುಭವದ ಮೇಲೆ ಮಾತಾಡ್ತೀವಿ. ಅವ್ರು ನಮ್ಮಷ್ಟು ಸುಲಭವಾಗಿ ಅದು ಮಾತಾಡೋಕ್ಕಾಗಲ್ಲ. ಅವ್ರಿಗೆ ಯಾರು ಹೋಗಿ ಹೇಳ್ಬೇಕಲ್ಲಪ್ಪ, ಹೇಳೋರೋ ಇಲ್ವೋ ನಮ್ಮ ಕಾರ್ಯಕರ್ತರು. ನಾನು ಒಳಗಡೆ ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ ನಾವು ವೀಕ್ ಆಗಿದ್ದೀವಿ ಅಂತ. ಇದರಲ್ಲಿ ದಕ್ಷಿಣ ಕನ್ನಡ ವಲಯದಲ್ಲಿ ಈಗ ಬಿಜೆಪಿಯದ್ದೇ ಸಂಚಲನ. ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರ ಸದ್ದು ಮಾಡ್ತಾ ಇದೆ. ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿಯನ್ನ ಸೇರ್ತಾರೆ ಅನ್ನುವಂಥ ಮಾಹಿತಿ. ಬಿಜೆಪಿ ಸೇರ್ತಾರ ಹಾಗಾದ್ರೆ ಅರುಣ್ ಪುತ್ತಿಲ ಅನ್ನುವಂಥ ಪ್ರಶ್ನೆ ದಕ್ಷಿಣ ಕನ್ನಡ ಬಿಜೆಪಿಯಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇರೋದು ಈ ಒಂದು ವಿಚಾರ. ಬಿಜೆಪಿ ಸೇರ್ಪಡೆ ಬಗ್ಗೆ ಹಿಂದೆ ತೀರ್ಮಾನ ಮಾಡ್ತಾರ. ಪುತ್ತೂರಿನ ಪುತ್ತಿಲ ಪರಿವಾರದ ಸಮಾಲೋಚನಾ ಸಭೆ ಇದೆ. ಬಿಜೆಪಿ ಸೇರ್ಪಡೆ ಕುರಿತು ಕಾರ್ಯಕರ್ತರು ಸಭೆಯನ್ನು ಮಾಡ್ತಾರೆ. ಪುತ್ತಿಲ ಪರಿವಾರ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗ್ತಾರೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಚುನಾವಣೆಯನ್ನು ಎದುರಿಸಿದಂಥ ಅರುಣ್ ಕುಮಾರ್ ಪುತ್ತಿಲ ಸೋಲು ಕಂಡಿದ್ರು. ಅಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತ್ತು. ಈ ಬೆನ್ನಲ್ಲೇ ಅಂತಂದರೆ ನಿಮಗೆ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಸಾಕಷ್ಟು ಬೆಂಬಲಿಗರಿದ್ದಾರೆ, ಸಾಕಷ್ಟು ಸಪೋರ್ಟ್ ಮಾಡೋರಿದ್ದಾರೆ. ಅವರ ಹಿಂದೆ ಒಂದು ದೊಡ್ಡ ಸೈನ್ಯ ಇದೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಈಗ ಅವರು ಬಿಜೆಪಿಯನ್ನು ಮತ್ತೆ ಸೇರ್ತಾರೆ ಅನ್ನುವಂಥ ಮಾತುಕತೆ, ದೊಡ್ಡ ಮಟ್ಟದ ಸಮಾಲೋಚನಾ ಸಭೆ ಇದೆ. ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗ್ತಾ ಇದೆ, ಗಮನಿಸ್ತಾ ಇದ್ದೀರಿ. ಸೊ ಹಾಗಾದರೆ ಹಿಂದೆ ಬಿಜೆಪಿಯನ್ನು ಸೇರ್ತಾರ, ಕಾದು ನೋಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಹಾಗಾದರೆ ಬಿಜೆಪಿಯನ್ನು ಸೇರ್ತಾರ ಅರುಣ್ ಕುಮಾರ್ ಪುತ್ತಿಲ ಅಂತ ಸದ್ಯಕ್ಕಲ್ಲಿ ಏನಾಗ್ತಾ ಇದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಇದೇ ವಿಚಾರ ಕಳೆದ 1-2 ತಿಂಗಳಿಂದಲೂ ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ. ಅಂದರೆ ಪುತ್ತಿಲ ಪರಿವಾರದ ಜೊತೆಗೆ ಇರ್ತಾವ ಅಥವಾ ಪುತ್ತಿಲ ಪರಿವಾರ ವಿಸರ್ಜನೆಯಾಗಿ ಬಿಜೆಪಿಗೆ ಸೇರ್ತಾರ ಅನ್ನುವಂಥ ಚರ್ಚೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಕರಾವಳಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನ ಚರ್ಚೆ ಆಗ್ತಿದೆ. ಯಾವಾಗ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆದರೂ ಅದರ ನಂತರ ಈಗ ಚರ್ಚೆ ಮತ್ತಷ್ಟು ಕಾವು ಪಡೆದುಕೊಂಡಿರುವಂಥದ್ದು. ಅಂದರೆ ಪುತ್ತಿಲ ಅವರು ಬಿಜೆಪಿಗೆ ಹೋಗ್ತಾರೆ ಅಥವಾ ಪುತ್ತಿಲ ಪರಿವಾರದಲ್ಲಿ ಉಳಿದುಕೊಳ್ತಾರಂತ ಇದೇ ಉದ್ದೇಶದಿಂದ ಇವತ್ತು ಪುತ್ತೂರಿನಲ್ಲಿ ಬೃಹತ್ ಕಾರ್ಯಕರ್ತರ ಸಭೆಯನ್ನು ಕೂಡ ಕರೆದಿರುವಂಥ, ಅಂದರೆ ಪುತ್ತೂರಿನಲ್ಲಿರುವಂಥ ಪುತ್ತಿಲ ಪರಿವಾರದ ಸಭೆಯನ್ನು ಕರೆದಿರುವಂಥದ್ದು. ಪುತ್ತೂರಿನ ಈ ಒಂದು ಸಭೆಯಲ್ಲಿ ಸಾಕಷ್ಟು ಅಂದರೆ ಸಾವಿರಾರು ಕಾರ್ಯಕರ್ತರು ಕೂಡ ಸೇರಿರುವಂಥ, ಇಲ್ಲಿ ಆ ಬಿಜೆಪಿಗೆ ಹೋಗಬೇಕಾ ಅಥವಾ ಪುತ್ತಿಲ ಪರಿವಾರದ ಜೊತೆಗೆ ಇರಬೇಕಾ ಅನ್ನುವಂಥ ಒಂದಷ್ಟು ದೊಡ್ಡ ಮಟ್ಟಿನ ಚರ್ಚೆ ಕೂಡ ಆಗುವಂಥ ಸಾಧ್ಯತೆ ಇದೆ ಇರುವಂಥದ್ದು. ಅಂದರೆ ಆ ಪುತ್ತಿಲರಿಗೆ ಈಗಾಗಲೇ ಬಿಜೆಪಿಯಿಂದ ಬಹಳಷ್ಟು ಬೇಡಿಕೆಗಳು ಕೂಡ ಇರುವಂಥದ್ದು. ಅಂದರೆ ಬಿಜೆಪಿಗೆ ಮತ್ತೆ ಮರು ಸೇರ್ಪಡೆಗೊಳ್ಳುವಂತೆ. ಆದರೆ ಇಲ್ಲಿನ ಅಂದರೆ ಪುತ್ತೂರಿನ ಕಾಂಗ್ರೆಸ್ ಬಿಜೆಪಿ ನಾಯಕರೇನಿದ್ದಾರೆ ಇವರಲ್ಲಿ ಭಿನ್ನಾಭಿಪ್ರಾಯಗಳು ಇರುವಂಥದ್ದು. ಅಂದರೆ ಪುತ್ತಿಲ ಅವರು ಯಾವುದೇ ಬೇಡಿಕೆಯನ್ನು ಇಟ್ಕೊಂಡು ಬಿಜೆಪಿಗೆ ಬರುವುದು ಬೇಡ, ಬಿಜೆಪಿಗೆ ಬರುವುದಾದರೆ ಪುತ್ತಿಲ ಪರಿವಾರ ಏನಿದೆ ಅದನ್ನು ವಿಸರ್ಜನೆ ಮಾಡಿ ಪುತ್ತಿಲ ಅವರು ಬಿಜೆಪಿಗೆ ಸೇರ್ಪಡೆಗೊಳ್ಳಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಆದರೆ ಪುತ್ತಿಲ ಅವರಿಗೆ ಪುತ್ತಿಲದ ಪರಿವಾರದ ವಿಸರ್ಜನೆ ಮಾಡಿ ಹೋಗಬೇಕಾ ಅಥವಾ ಹೀಗೆ ಹೋಗಬೇಕಾ ಅನ್ನುವಂಥ ಬಹಳಷ್ಟು ಗೊಂದಲ ಇರುವಂಥದ್ದು. ಹೀಗಾಗಿ ಇವತ್ತು ಸಮಾಲೋಚನಾ ಸಭೆ ಕರೆದಿರುವಂಥದ್ದು. ಇಲ್ಲಿ ಪುತ್ತಿಲ ಪರಿವಾರದ ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡ್ತಾರೆ. ಅಂದರೆ ಪುತ್ತಿಲ ಪರಿವಾರವನ್ನು ವಿಸರ್ಜಿಸಿ ಬಿಜೆಪಿಗೆ ಹೋಗಬೇಕಾ ಅಥವಾ ಪುತ್ತಿಲ ಪರಿವಾರವೇ ಇರಬೇಕಾ ಅನ್ನುವಂಥದ್ದು. ಅಂದರೆ ಪುತ್ತಿಲ ಪರಿವಾರದಲ್ಲೂ ಕೂಡ ಒಂದಷ್ಟು ಗೊಂದಲ ಇರುವಂಥದ್ದು. ಅಂದರೆ ಕೆಲವು ಪುತ್ತಿಲ ಪರಿವಾರದವರು ಹೇಳೋ ಪ್ರಕಾರ ಇವರು ಪುತ್ತಿಲ ಪರಿವಾರದ ಜೊತೆಗೆ ಇರಬೇಕು, ಬಿಜೆಪಿಗೆ ಹೋಗೋದು ಬೇಡ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಿದ್ರೆ. ಯಾಕಂದರೆ ಈ ಹಿಂದೆ ಕೂಡ ಅರುಣ್ ಪುತ್ತಿಲ ಅವರಿಗೆ ಬಿಜೆಪಿಯಿಂದ ಸಾಕಷ್ಟು ಅನ್ಯಾಯ ಆಗಿದೆ. ಅಂದರೆ ಸೂಕ್ತ ಸ್ಥಾನಮಾನ ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಕಡೆಯ ಸಂದರ್ಭದಲ್ಲಿ ಆ ಒಂದು ಬಿಜೆಪಿಯಲ್ಲಿ ಸ್ಥಾನ ಸಿಗಲಿಲ್ಲ. ಹೀಗಾಗಿ ಈ ಬಾರಿಯೂ ಕೂಡ ಮೋಸ ಆಗ್ಬೋದು. ಹಾಗಾಗಿ ಪರಿವಾರದ ಜೊತೆನೇ ಇರಬೇಕು ಅನ್ನುವಂಥ ಒಂದು ಕಾರ್ಯಕರ್ತರ ಒತ್ತಡ ಕೂಡ ಇರುವಂಥದ್ದು. ಹೀಗಾಗಿ ಈ ಉದ್ದೇಶಕ್ಕೋಸ್ಕರ ಅಂದರೆ ಟೋಟಲ್ ಆಗಿ ಬಿಜೆಪಿಗೆ ಸೇರ್ಬೇಕಾ ಅಥವಾ ಪುತ್ತಿಲ ಪರಿವಾರವೇ ಮುಂದುವರಿಬೇಕೆನ್ನುವ ನಿಟ್ಟಿನಲ್ಲಿ ಈ ಒಂದು ಸಭೆ ಮಾಡಿರುವಂಥದ್ದು ದೀವಿತ್ತೆ. ಓಕೆ, ಥ್ಯಾಂಕ್ ಯು ದಿನೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಾನೇ ಮೈತ್ರಿ ಅಭ್ಯರ್ಥಿ ಅಂತ ಹೇಳಿ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾ ಇದ್ರೆ
ಮತ್ತೊಂದು ಕಡೆ HD ದೇವೇಗೌಡ ಅವರ ಆಶೀರ್ವಾದ ಇದ್ದರೆ JDSನಿಂದ ಸ್ಪರ್ಧಿಸ್ಬೋದು, ನನ್ನ ಮಗ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ, ನಾವು BJPಯ ಹಿರಿಯರ ಬಳಿ ಒತ್ತಾಯವನ್ನು ಮಾಡಿದ್ದೇವೆ, ಬಹುಶಃ ಸುಧಾಕರ್ ಅವರಿಗೆ JDS ಅಭ್ಯರ್ಥಿ ಆಗಿರಬೇಕು ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ SR ವಿಶ್ವನಾಥ್ ಅವರು. ನೋಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೇಲೆ ಬಹಳ ದಿನಗಳಿಂದ SR ವಿಶ್ವನಾಥ್ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಲಾಬಿಯನ್ನು ನಡೆಸ್ತಾ ಇದ್ರು. ಆದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ MLA ಆಗಿರುವಂಥ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಹೀನಾಯ ಸೋಲನ್ನು ಅನುಭವಿಸಿದ್ದ ಸುಧಾಕರ್ ಅವರು ತಮ್ಮ ಮುಂದಿನ ರಾಜಕೀಯ ಭವಿಷ್ಯಕ್ಕೋಸ್ಕರ ಅವರು ಹುಡುಕಿಕೊಂಡಿದ್ದು ಅವರ ಮುಂದಿನ ವೇದಿಕೆಯನ್ನಾಗಿ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಲೋಕಸಭಾ ಚುನಾವಣೆ ಮೇಲೆ ಕಣ್ಣನ್ನಿಟ್ಟಿದ್ದಾರೆ. ಈಗ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ನಾಯಕರನ್ನು ಕೂಡ ಭೇಟಿಗೂ ಕೂಡ ಮುಂದಾಗ್ತಿದ್ದಾರೆ. ಆದರೆ ಇದಕ್ಕೆ ಟಾಂಗ್ ಕೊಡುವ ರೀತಿಯಲ್ಲಿ SR ವಿಶ್ವನಾಥ್ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಾಕಷ್ಟು ಲಾಬಿಯನ್ನು ನಡೆಸ್ತಿದ್ದಾರೆ. ಆ ಮೂಲಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನೋಡಿ, ಒಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ನಿಂದ BJPಗೆ ಬಂದು ಸಚಿವರಾಗ್ತಾರೆ. ಆ ಬಳಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಧಾನಸಭಾ ಚುನಾವಣೆಯಲ್ಲಿ BJPಯಿಂದ ಟಿಕೆಟ್ ಪಡೆದುಕೊಂಡು ಸೋಲನ್ನು ಅನುಭವಿಸ್ತಾರೆ. ಈಗ ರಾಜಕೀಯ ಭವಿಷ್ಯವನ್ನು ನೋಡ್ಕೋಬೇಕು ಅವರು. ಅದಕ್ಕೋಸ್ಕರ ಅವರ ಮುಂದೆ ಇರುವಂತಹ ದಾರಿ ಅಂತಂದರೆ ಅದು ಲೋಕಸಭಾ ಚುನಾವಣೆ. ಹಾಗಾಗಿ ಸಾಕಷ್ಟು ನಾಯಕರನ್ನು ಭೇಟಿ ಮಾಡುವಂತಹ ಪ್ರಯತ್ನವನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡ್ತಿದ್ದಾರೆ. ಟಿಕೆಟ್ ತನಗೆ ಕೊಡಿ ಅಂಥೇಳಿ ನಾಯಕರನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಇವತ್ತು ನೋಡಿ, ಅವರು ಹೇಳ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಗ್ತಾರೆ. ಯಾಕೆಂದರೆ ಕುಮಾರಸ್ವಾಮಿ ಮತ್ತು ಹೈಕಮಾಂಡ್ ಒಪ್ಪಿದೆ, ಎರಡೂ ಕಡೆಯೂ ಕೂಡ ಹಸಿರು ನಿಶಾನೆ ಸಿಕ್ಕಿದೆ ಅಂತೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನಲ್ಲಿ ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ತಾನೇ ಅಧಿಕೃತ ಅಭ್ಯರ್ಥಿಯಾಗಿ ಬರುವೆ ಅಂತೇಳಿ, ಆ ವಿಚಾರಕ್ಕೆ ಈಗ SR ವಿಶ್ವನಾಥ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅವರೆಲ್ಲೋ JDSನಿಂದ ಟಿಕೆಟ್ ಕೊಡ್ಬೋದೇನೋ ಅಂತ ಹೇಳಿ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೆ ಡಾಕ್ಟರ್ ಕೆ ಸುಧಾಕರ್ ಕಣ್ಣಿಟ್ಟಿದ್ದಾರೆ. ನಾನೇ ಮೈತ್ರಿ ಅಭ್ಯರ್ಥಿಯಿಂದ ಡಾಕ್ಟರ್ ಕೆ ಸುಧಾಕರ್ ನನ್ನೆಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದರು. ಸುಧಾಕರ್ ಹೇಳಿಕೆಗೆ ಶಾಸಕ SR ವಿಶ್ವನಾಥ್ ಟಾಂಗ್ ಕೊಟ್ಟಿದ್ದಾರೆ. HDD ಆಶೀರ್ವಾದ ಇದ್ದರೆ JDSನಿಂದ ಸ್ಪರ್ಧಿಸಬಹುದು, ನನ್ನ ಮಗ ಸಹ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ, ನಾವು BJPಯ ಹಿರಿಯರ ಬಳಿ ಒತ್ತಾಯ ಮಾಡಿದ್ದೇವೆ, ಬಹುಶಃ ಸುಧಾಕರ್ JDS ಅಭ್ಯರ್ಥಿ ಇರಬೇಕು ಅಂಥೇಳಿ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ನಿನ್ನೆ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧ ಸೋಲು ಕಂಡಂತಹ ಡಾಕ್ಟರ್ ಕೆ ಸುಧಾಕರ್ ಸೈಲೆಂಟ್ ಆಗಿದ್ರು ಇಲ್ಲಿವರೆಗೂ. ಈಗ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅದಕ್ಕೆ ಪುಷ್ಟಿ ನೀಡುವಂತೆ ನನ್ನ ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರಮುಖವಾಗಿ ಈ ಬಾರಿ JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಆ ಒಂದು ಶಕ್ತಿಯ ಮುಖಾಂತರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಈ ಒಂದು ಹೇಳಿಕೆಗೆ ಶಾಸಕ SR ವಿಶ್ವನಾಥ್ ಟಾಂಗ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಬಿಜೆಪಿಯನ್ನ ಸೇರಿ ಕೈ ಸುಟ್ಟುಕೊಂಡ್ರ ಸುಧಾಕರ್ ಅನ್ನುವಂತಹ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾಕರ್ ಒಂದಷ್ಟು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಬಿಜೆಪಿ ಸೇರಿ ಕೈ ಸುಟ್ಕೊಂಡ್ರ, ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ಜೀವನ ಪೂರ್ತಿ MLA ಆಗಿ ಇರ್ತಾ ಇದ್ದೆ, ಬಿಜೆಪಿಗೆ ಹೋಗಿದ್ದಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸುಧಾಕರ್ ಅವರು. ಬೆಂಬಲಿಗರು ಹೀಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಬೆಂಬಲಿಗರ ಮೇಲೆ ಹೇಳ್ತಾ ಇದ್ದಾರೆ ಸುಧಾಕರ್ ಅವರು. ಅನೇಕ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ನಮ್ಮ ಬೆಂಬಲಿಗರು, ನಮ್ಮ ಹಿತೈಷಿಗಳು ಬಹಳ ಒತ್ತಾಯ ಮಾಡ್ತಾ ಇದ್ರು, ಸರ್ ನೀವೇ ಬರಬೇಕು, ನೀವೇ ನಿಂತ್ಕೋಬೇಕು. ವೈಯಕ್ತಿಕವಾಗಿ ಅವರಿಗೆ ಹೇಳಿದ್ದೀನಿ, ಆಯ್ತಪ್ಪ ಮಾಡೋಣ, ಎಲ್ಲ ಪೂರಕವಾಗಿದೆ ವಾತಾವರಣ ಅಂತ ಹೇಳಿದ್ದೀನಿ. ನಾನೇನು ಮಾಧ್ಯಮಕ್ಕೆ ಕೇಳಿಲ್ಲ, ಏನಿಲ್ಲ. ಖಾಸಗಿಯಾಗಿ ಕೆಲವರು ಹಿಂಬಾಲಕರು ಇರ್ತಾರಲ್ಲ, ಅವ್ರಿಗೇನೋ ಒಂದು ಸಮಾಧಾನ ಮಾಡಬೇಕಲ್ಲ, ಅದನ್ನೇನು ಭಾಳ ಸೀರಿಯಸ್ ಆಗಿ ತಗೋಬೇಕಲ್ಲ. ಯಾರಿದ್ರೂ ಕೂಡ ನಮ್ಮ ಮೈತ್ರಿ ಏನಿರ್ತದೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ JDSನ ಉನ್ನತ ಮಟ್ಟದ ನಾಯಕರು
ಏನು ತೀರ್ಮಾನ ತಗೊಂಡು ಯಾರು ಅಭ್ಯರ್ಥಿ ಅಂತಂದರೆ ಅವ್ರಿಗೆ ಕೆಲಸ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಇದೇ ಒಂದು ಕಡೆ ನಮ್ಮ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ವಿಜಯ್, ಈಗ ಏನು ಸುಧಾಕರ್ ಅವರು ಕೊಟ್ಟಿರುವಂತಹ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇದ್ದಾರಾ ಹೇಗೆ ಅಂತ? ರಮ್ಯಾ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ JDS ಅನ್ನೋದಕ್ಕಿಂತ BJP ಒಳಗಡೆ ಅಂತರ್ಯುದ್ಧ ಶುರುವಾಗಿರುವಂಥದ್ದು ಸುಧಾಕರ್ ವರ್ಸಸ್ ವಿಶ್ವನಾಥ್ ಅಂತ. ಈಗ ವಿಶ್ವನಾಥ್ ಈಗಾಗಲೇ ಕೂಡ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋ ಸಂಬಂಧಪಟ್ಟಂತೆ ತಮ್ಮದೇ ಆದ ಒಂದು ಲಾಬಿ ನಡೆಸ್ತಾ ಇರುವಂಥದ್ದು ಮುಖಂಡರ ಜೊತೆ ಚರ್ಚೆ ಮಾಡಿ. ಮತ್ತೊಂದು ಕಡೆ ಸುಧಾಕರ್ ಅವರು ಹೈಕಮಾಂಡ್ ನಾಯಕರ ಜೊತೆ ಸಂಪರ್ಕದಲ್ಲಿರುವಂಥದ್ದು, ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಮಾಜಿ CM ಕುಮಾರಸ್ವಾಮಿ ಮತ್ತು ದೇವೇಗೌಡರ ಜೊತೆ ಚರ್ಚೆ ನಡೆಸಿರುವಂಥದ್ದು. ಅಂದರೆ ಇದರ ಅರ್ಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ BJP ಪಾಲಾಗುವಂಥದ್ದು, ಅಂದರೆ BJPಗೆ ಸಂಬಂಧಪಟ್ಟಂತೆ ಬಿಟ್ಕೊಳ್ಳೋ ಸಂಬಂಧಪಟ್ಟಂತೆ ಎರಡೂ ಕೂಡ ಮೈತ್ರಿ ಆಗಿರುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು. ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಟಿಕೆಟ್ ಸಂಬಂಧಪಟ್ಟಂತೆ ಸುಧಾಕರ್ ವರ್ಸಸ್ ಏನು ವಿಶ್ವನಾಥ್ ಅಂತ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಶ್ವನಾಥ್ ತಮ್ಮ ಪಟ್ಟನ್ನು ಸಡಿಲಿಸದ ಹಿನ್ನೆಲೆಯಲ್ಲಿ ಸುಧಾಕರ್ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಕಾಂಗ್ರೆಸ್ನಲ್ಲಿ ಇದ್ದಿದ್ರೆ ಯಾವಾಗಲೂ ಕೂಡ MLA ಆಗಿರ್ತದೆ ಅಂತ ಹೇಳೋ ಮೂಲಕ BJP ನಾಯಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಅಂದರೆ ಕಾಂಗ್ರೆಸ್ ನನಗಿನ್ನೂ ಕೂಡ ಬಾಗಿಲು ತೆರೆದಿರಬಹುದಾ ಅನ್ನೋವಂಥದ್ದು, ಜೊತೆಗೆ BJP ಅನಿವಾರ್ಯ ಅಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಈಗ ಕಾಂಗ್ರೆಸ್ಗೆ ಹೋದರೆ ತುಂಬ ಸುಲಭವಾಗಿ ಸೇರಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಕಡಿಮೆ ಇರುವಂಥದ್ದು. ಯಾಕಂದರೆ ರಾಜಕೀಯವಾಗಿ ಒಂದಷ್ಟು ಬೇರೆ ಬೇರೆ ರೀತಿಯ ಈಕ್ವೇಷನ್ಸ್ ನಡೀತಾ ಇರುವಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಈಗ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥದ್ದು ಈಗಾಗಲೇ ಕೂಡ ಕ್ಷೇತ್ರದಲ್ಲಿ ಪ್ರಚಾರ ಶುರು ಮಾಡಿದ್ದಾರೆ ಏನು ಸುಧಾಕರ್. ಈಗ ಯಲಹಂಕ ವಿಶ್ವನಾಥ್ ಮಗನಿಗೆ ಕೊಡ್ತಾರಾ ಅಥವಾ ಸುಧಾಕರ್ ಕೊಡ್ತಾರಂತದ. ಸುಧಾಕರ್ ಈಗಾಗಲೇ ಕೂಡ ಪಕ್ಷದಲ್ಲಿ ಸಾಕಷ್ಟು ಲಾಬಿ ನಡೆಸಿರುವಂಥದ್ದು, ಜೊತೆಗೆ ಪಕ್ಷದ ಮುಖಂಡರಿಂದ ಒಂದು ರೀತಿಯಲ್ಲಿ ಈಗಾಗಲೇ ಕೂಡ ಏನು BJP ಒಳಗಡೆ ಕೂಡ ಈಗ ಆಂತರಿಕ ಯುದ್ಧ ಶುರುವಾದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಇದು ತಲೆನೋವಾಗಿರುವಂಥದ್ದು. ಕಾದು ನೋಡಬೇಕು. ನಾನಾ ರೀತಿಯ ಚರ್ಚೆಗಳು ಆರಂಭವಾದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಇದಕ್ಕೆ ಏನು ಉತ್ತರ ಹುಡುಕುತ್ತೆ ಅಥವಾ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಒಂದೊಂದು ಬಹಳ ಸ್ಪಷ್ಟ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಇಬ್ಬರಲ್ಲಿ ಅಸಮಾಧಾನಗೊಳ್ಳುವುದಂತೂ ಕೂಡ ಸತ್ಯ ಅಂತ ಹೇಳ್ಬೋದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿಜಯ್. ಬಹುಶಃ ಸುಧಾಕರ್ ಅವ್ರಿಗೆ ಹೊಸದಾಗಿ ಕಾಂಗ್ರೆಸ್ಸಿಂದ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದ್ರಿಂದ ನಮ್ಮ ಕೆಲವು ಸಿಸ್ಟಮ್ಗಳು ಇನ್ನೂ ಕೂಡ ಅವ್ರಿಗೆ ಸರಿಯಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾವುದೇ ಸಣ್ಣ ಚುನಾವಣೆಯ ಅಭ್ಯರ್ಥಿ ಆಗಬೇಕು ಅಂದರೂ ಕೂಡ ಅದು ವರಿಷ್ಠರು ತೀರ್ಮಾನ ತಗೊಂಡಾದ್ಮೇಲೆ ನಾವು ಅಧಿಕೃತವಾಗಿ ಅಭ್ಯರ್ಥಿ ಅಂತ ಅನಿಸ್ಕೊಳ್ತಕ್ಕಂಥದ್ದು. ನನ್ನ ಮಗ ಅಲೋಕು ಕೂಡ 2 ತಿಂಗಳಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಂತೇಳಿ ಓಡಾಡ್ತಾ ಇದ್ದಾನೆ ಹೊರತು, ಮತ್ತು ಅವ್ನು ಹೇಳ್ತಾ ಇರ್ತಕ್ಕಂಥದ್ದು ವರಿಷ್ಠರು ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಸೀಟ್ ಸಿಗಬಹುದು, ಬಿಡಬಹುದು, ಯಾರಿಗೆ ಕೊಟ್ಟರು ಕೂಡ ನಾವು ಕೆಲಸವನ್ನು ಮಾಡಿ ಗೆಲ್ಲಿಸ್ತಕ್ಕಂಥದ್ದು, ನರೇಂದ್ರ ಮೋದಿಯವರ ಕೈ ಬಲಪಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವೆಲ್ಲೂ ಕೂಡ ಅಪ್ಪಿತಪ್ಪಿ ನಾವೇ ಅಭ್ಯರ್ಥಿ ಅಂತ ಹೇಳ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಕ್ಷೇತ್ರದ ಜನತೆ ಯಾವುದಕ್ಕೆ ಗೊಂದಲ